ಮೈಸೂರು ರಾಮಾಬಾಯಿ ನಗರ ರೈಲ್ವೆ ಲೇಔಟ್ ಮಹಾನಾಯಕ ಭೀಮರಾವ್ ಪತ್ತಿನ ಸಹಕಾರ ಸಂಘ ದಿನಾಂಕ 22/3/2026ರಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಎಲ್ಲ ಸಂಘದ ಸದಸ್ಯರು ಒಮ್ಮತದಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರನ್ನು ಆಯ್ಕೆ ಮಾಡಿದ್ದು, ಮೈಸೂರು ಗೋವರ್ಧನ ಹೋಟೆಲ್ ಸಭಾಂಗಣದಲ್ಲಿ ಚುನಾವಣಾ ಅಧಿಕಾರಿಗಳ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ಪಿ.ಆರ್. ಮಹದೇವರವರು ಹಾಗೂ ಉಪಾಧ್ಯಕ್ಷರಾಗಿ ಸೀತಾರಾಮರವರು ಹಾಗೂ ನಿರ್ದೇಶಕರಿಗೆ ಪ್ರಮಾಣಪತ್ರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ನೂತನ ಅಧ್ಯಕ್ಷರಾದ ಹಾಗೂ ಉಪಾಧ್ಯಕ್ಷರು ಹಾಗೂ ಕುಮಾರಸ್ವಾಮಿಯವರು ಮಾತನಾಡಿದರು. ಯಾಕೆಂದರೆ ಈ ಮಹಾನಾಯಕ ಭೀಮರಾವ್ ಫೌಂಡೇಶನ್ನವರು ಮಹಾನಾಯಕ ಭೀಮರಾವ್ ಪತ್ತಿನ ಸಹಕಾರ ಸಂಘನ ಸ್ಥಾಪನೆ ಮಾಡಿ 3 ವರ್ಷದಿಂದ ಸತತವಾಗಿ ಷೇರುದಾರನ ಕಲೆಕ್ಟ್ ಮಾಡಿ ಅದನ್ನು ರಾಜ್ಯ ಮಟ್ಟದಲ್ಲಿ ನೋಂದಾಯಿಸಿ ಇವತ್ತು ಒಂದು ನಿರ್ದಿಷ್ಟವಾದ ನಿರ್ದೇಶನ ಮಂಡಳಿ, ಕಾರ್ಯಕಾರಿ ಮಂಡಳಿಯನ್ನು ರಚನೆ ಮಾಡಿ ಆ ಒಂದು ದೊಡ್ಡ ಸಂಸ್ಥೆಗೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ. ನಾನು ಆ ಒಂದು ಸಂಸ್ಥೆಯಲ್ಲಿ ದುಡಿತಕ್ಕಂಥ ಎಲ್ಲ ಮಹನೀಯರಿಗೂ, ಎಲ್ಲ ಗೌರವಾನ್ವಿತ ಸಾಹಿತಿಗಳು, ಬುದ್ಧಿಜೀವಿಗಳು ಎಲ್ಲರೂ ಇದ್ದಾರೆ. ಆದರೂ ಅವರೆಲ್ಲರೂ ಮಿಸ್ ಆಗಿ ನನ್ನನ್ನು ನಂಬಿ ಈ ಸಂಸ್ಥೆಯನ್ನು ಜವಾಬ್ದಾರಿ ವಹಿಸಿದ್ದಾರೆ. ಇದ್ರ ಜವಾಬ್ದಾರಿಯನ್ನು ಪೂರ್ಣವಾಗಿ ಒಪ್ಕೊಂಡು ಇನ್ನೊಂದು ವರ್ಷ 2 ವರ್ಷಗಳಲ್ಲಿ ಇದನ್ನು ಒಂದು ಉನ್ನತ ಮಟ್ಟಕ್ಕೆ ತಗೋಬೇಕು ಅನ್ನೋ ಆಸೆ ಇದೆ. ಅದು ಈ ಎಲ್ಲ ಈ ಸಂಸ್ಥೆ ನಡೆಯಬೇಕಾದ್ರೆ ಯಾರ್ಯಾರು ಇದು ಕಾರಣಕರ್ತರು ಅವರೆಲ್ಲರ ಸಹಕಾರ ಜೊತೆ ಈ ಸಂಸ್ಥೆನ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋ ಉದ್ದೇಶ ಇರ್ತದೆ. ಎಷ್ಟು ಸದಸ್ಯರಿದ್ದಾರೆ ಸರ್? ಈಗ 500 ಜನ ಸದಸ್ಯರು ಮಾಡಿದ್ದೀವಿ. ಇನ್ನು ಮುಂದೆ ನಾವು ಸದಸ್ಯರುಗಳನ್ನ ಆಯ್ಕೆ ಮಾಡಬೇಕು ಅಂತ ಏನಾದ್ರು ಸೌಲಭ್ಯಗಳಿಗಾಗಿ ಸರ್ಕಾರದ ಸವಲತ್ತುಗಳನ್ನ ತಗೊಳಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ. ಸರ್ಕಾರದ ಏನೇನು ಸೌಲಭ್ಯ ಅದನ್ನೆಲ್ಲನೂ ನಮ್ಮ ಸಂಘಕ್ಕೆ ತರಕ್ಕೆ ನಾನು ಸತತ ಪ್ರಯತ್ನ ಮಾಡ್ತೀವಿ. ನೀವೇನು ಯೋಜನೆ ಹಾಕೊಂಡಿದ್ದೀರ ಸರ್? ಈಗ ಇನ್ನು 1 ವರ್ಷದಲ್ಲಿ ನಾವು ಅಟ್ಲೀಸ್ಟ್ 2,000 ಜನನಾದ್ರೂ ನಾವು ಷೇರುದಾರರಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಸಂಸ್ಥೆನ ಉನ್ನತ ಮಟ್ಟ ತಗೋಬೇಕು ಅನ್ನೋ ಆಸೆ ಇದೆ. ಮೈಸೂರು ಭಾಗದಲ್ಲಿ ಸದಸ್ಯತ್ವ ನವೀಕರಣ ಮಾಡೋದು ಮತ್ತೆ ಸದಸ್ಯತ್ವ ತೆಗಿತೀರಾ ಸರ್? ಈಗ ನಾವು ನವೀಕರಣ ಮಾಡೋಕ್ಕೆ ನೆಕ್ಸ್ಟ್ ನಮ್ಮ ಕಾರ್ಯಕಾರಿ ಮಂಡಳಿ ಸಭೆ ಕರೆದು ಅದರಲ್ಲಿ ಒಂದು ತೀರ್ಮಾನ ತಗೊಂಡು ಮುಂದಿನ ಕಾರ್ಯಕ್ರಮವನ್ನು ಹೇಳಿ ಸರ್. ಎಲ್ಲರಿಗೂ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಒಂದು 3 ವರ್ಷಗಳ ಅವಿರತ ಶ್ರಮದಿಂದ ಈ ದಿನ ಮಹಾನಾಯಕ ಭೀಮರಾವ್ ಪತ್ತಿನ ಸಹಕಾರ ಸಂಘ ಸ್ಥಾಪನೆಯಾಗಿದೆ. ಇದನ್ನು ಸ್ಥಾಪನೆ ಮಾಡಬೇಕಾದ್ರೆ ನಮ್ಮ ಹಿಂದೆ ಕಾಣದ ಕೈಗಳು ಮತ್ತು ಕಂಡಿರುವ ಕೈಗಳು ಕೂಡ ಎಲ್ಲ ಒಟ್ಟಿಗೆ ಸೇರಿ ಈ ದಿನ ಸ್ಥಾಪನೆಯಾಗಲಿಕ್ಕೆ ಎಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ. ಮುಂದೆ ಹಿರಿಯರ ನಿರ್ದೇಶನ ಮತ್ತು ಕಿರಿಯರ ನಿರ್ದೇಶನ ಮತ್ತು ಎಲ್ಲರ ಸಹಕಾರವನ್ನು ಪಡ್ಕೊಂಡು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಘವನ್ನು ಉನ್ನತ ಮಟ್ಟಕ್ಕೆ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ನಮ್ಮ ಮುಂದೆ ಈ ಮೂಲಕ ತಿಳಿಸ್ತೇನೆ. ಸಾಕಷ್ಟು ಮಹಿಳೆಯರು ಕೂಡ ಆಯ್ಕೆ ಆಗಿದೆ. ನಮ್ಮಲ್ಲಿ ಯಾವುದೇ ತಾರತಮ್ಯ ಇಲ್ಲ. ನಮ್ಮ ಅಭಿವೃದ್ಧಿಗಾಗಿ ಮಹಿಳೆಯರ ಜೊತೆ ಸಹಗೂಡಿ ನಾವು ಒಮ್ಮೆಲೆ ಮುನ್ನಡಿಬೇಕು ಅನ್ನೋ ಕಾರಣದಿಂದ ನಾವೆಲ್ಲರೂ ಒಟ್ಟಿಗೆ ನಡೀತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಯಾವುದೇ ತೊಂದರೆಗಳಿಲ್ಲದೇನೆ, ತಾಪತ್ರಯಗಳಿಲ್ಲದೇನೆ ಅವಿರೋಧವಾಗಿ ಆಯ್ಕೆ ಹಾಕಿಬಿಟ್ಟು ಸಂಘವನ್ನು ಮುನ್ನಡೆಸ್ತಾ ಇದ್ದೀವಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ನನ್ನ ಹೆಸರು ಸೀತಾರಾಮ್ ಅಂತ ಹೇಳಿ. ಉಪಾಧ್ಯಕ್ಷರು ಮಾತಾಡಿದ್ದಾರೆ, ರಾಘವೇಂದ್ರ ಸ್ವಾಮಿ ಸರ್ ಮಾತಾಡಿದ್ದಾರೆ. ಬಹುಶಃ 3-4 ವರ್ಷದಿಂದ ರಾಘವೇಂದ್ರ ಸ್ವಾಮಿ ಸರ್ ಹೇಳ್ದಂಗೆ ಸಾಕಷ್ಟು ಕನಸನ್ನು ಹೊತ್ಕೊಂಡು ಸುಮಾರು ತೆರೆಮರೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಾಕಷ್ಟು ಕನಸನ್ನು ಹೊತ್ಕೊಂಡು ಮಹಾನಾಯಕ ಭೀಮರಾವ್ ಪತ್ತಿನ ಸಹಕಾರ ಸಂಘವನ್ನು ಮಾಡಿದ್ದಾರೆ ಸರ್. ಬಹುಶಃ ನಮ್ಮ ಸಿ.ಆರ್. ಮಹದೇವರವರು ಮತ್ತು ಸೀತಾರಾಮ್ ಸರ್ ಹತ್ರ ನಮ್ಮ ಹಿರಿಯರೆಲ್ಲ ಕೇಳ್ಕೊಳ್ಳೋದೇನಂತಂದರೆ, ಇದು ರಾಜ್ಯದಾದ್ಯಂತ ಇದು ರಾಜ್ಯ ಸಂಘ, ಪತ್ತಿನ ಸಹಕಾರ ಸಂಘ ರಾಜ್ಯ ಸಹಕಾರ ಸಂಘ. ಇದು ಒಂದು ಬ್ಯಾಂಕಾಗಿ ಬೆಳಿಬೇಕು ಅನ್ನೋದು ನಮ್ಮ ಮಹದಾಸೆ. ಸೊ ಬಹುಶಃ ಇನ್ನೊಂದು 2-3 ವರ್ಷಗಳಲ್ಲಿ 2,000ದಿಂದ 5,000 ಜನ ಷೇರುದಾರರನ್ನು ಸಂಗ್ರಹಿಸಿ ಒಂದು ಬ್ಯಾಂಕಾಗಿ ಕೆಲಸ ಮಾಡಲಿ, ಇಡೀ ಸಮುದಾಯಕ್ಕೆ ಇದೊಂದು ನೆರಳಾಗಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ ಸರ್. ಆ ಮಹದಾಶೆಯನ್ನು ಹೊತ್ಕೊಂಡು ಇವತ್ತು ಸಿ.ಆರ್. ಮಹದೇವರನ್ನು ಮತ್ತು ಸೀತಾರಾಮ್ ಸರನ್ನು ನಮ್ಮ ಎಲ್ಲ ಶ್ರೀಧರ್ ಸರ್ ಆಗಿರ್ಬೋದು ಎಲ್ಲ ಹಿರಿಯರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಿರ್ದೇಶಕರಿಂದ ಹಿಡಿದು ಅಧ್ಯಕ್ಷರು, ಉಪಾಧ್ಯಕ್ಷರನ್ನು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಈ ಅವಿರೋಧವಾಗಿ ಇರಬೇಕು, ಸಮಾನತೆ ಇರಬೇಕು, ಸಂತೃಪ್ತಿ ಇರಬೇಕು. ಸಮುದಾಯಕ್ಕೆ ಈ ಮಹಾನಾಯಕ ಭೀಮರಾವ್ ಫೌಂಡೇಶನ್ ಪತ್ತಿನ ಸಹಕಾರ ಸಂಘ ಬೆಳಕಾಗಬೇಕು, ಒಂದು ಬ್ಯಾಂಕ್ ಆಗಬೇಕು ಅನ್ನೋದು ನಮ್ಮ ಎಲ್ಲರ ಮಹಾದೇಶ ಸರ್. ಅದು ಅವರಿಬ್ಬರಿಗೆ ಜವಾಬ್ದಾರಿ ವಹಿಸಿದ್ವಿ. ಎಷ್ಟು ಮಟ್ಟಿಗೆ ಸಮರ್ಥವಾಗಿ ನಿರ್ವಹಿಸಿ ಬ್ಯಾಂಕ್ ಆಗಿ ಮಾಡ್ತಾರೆ ಅನ್ನೋದು ನಮ್ಮೆಲ್ಲರ ಮಹಾದೇಶ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ಮತ್ತು ಅಶ್ವಿನಿ, ಸತೀಶ್, ರಾಘವೇಂದ್ರ ಸ್ವಾಮಿ, ಬಸವಣ್ಣ, ಎಚ್. ರಾಜು, ಎಸ್. ಟಿ.ಜೆ. ಸುರೇಶ್, ಭಾಗ್ಯಲಕ್ಷ್ಮಿ ಹಾಗೂ ಸದಸ್ಯರುಗಳಾದ ಕುಮಾರಸ್ವಾಮಿಯವರು ಮತ್ತು ಶ್ರೀಧರರು ಸೇರಿದಂತೆ ಇತರ ಸದಸ್ಯರು ಉಪಸ್ಥಿತರಿದ್ದರು.